ಎಲ್ಲೆಲ್ಲಿ ಇದ್ದಾರೆ ಅವರು ಎಚ್ಚರ ವಹಿಸಬೇಕು ಅನ್ನುವಂತಹ ಅಲರ್ಟ್ ಮೆಸೇಜ್ ಅನ್ನು ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಅಧಿಕಾರಿಗಳು ಈ ಬಗ್ಗೆ ನಿಗಾ ವಹಿಸುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇದೆ. ಆ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನು ಪಡಿತೀನಿ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ಸಭೆಯನ್ನು ನಡೆಸ್ತಾ ಇರೋದು. ಟಿಬಿ ಡ್ಯಾಮ್ನ ಅಧಿಕಾರಿಗಳ ಜೊತೆಗೂ ಚರ್ಚೆನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಈ ರೀತಿಯ ಸಮಸ್ಯೆ ಆಗಿರೋದ್ರಿಂದ ಪಕ್ಕದ ಆಂಧ್ರ ತೆಲಂಗಾಣದಲ್ಲಿಯೂ ಕೂಡ ಆತಂಕ ಮನೆ ಮಾಡಿದೆ. ಈ ಒಂದು ಬೆಳವಣಿಗೆ ಹಿನ್ನೆಲೆ ಆಂಧ್ರದ ರೈತರಲ್ಲೂ ಆತಂಕ ಮನೆ ಮಾಡಿರೋದು. ಈ ಹಿನ್ನೆಲೆ ಅಲ್ಲಿಯೂ ಕೂಡ ತುರ್ತು ಸಭೆಯನ್ನು ಈಗಾಗಲೇ ಕರೆಯಲಾಗಿರೋದು. ತೆಲಂಗಾಣದಲ್ಲಿಯೂ ಕೂಡ ಈಗ ಆತಂಕ ಮನೆ ಮಾಡಿದೆ. ಆಂಧ್ರ ಮತ್ತು ತೆಲಂಗಾಣ ಇಲ್ಲಿನ ರೈತರಿಗೆ ಈಗ ಆತಂಕ ಕಾಡ್ತಾ ಇದೆ. ಕಾರಣ ಟಿಬಿ ಡ್ಯಾಮ್ನಿಂದ ನೇರವಾಗಿ ಆಂಧ್ರ ಮೂಲಕ ಹರಿದು ಹೋಗುವಂಥ ತುಂಗಭದ್ರಾ ನದಿ, ಆ ನದಿ ಪಾತ್ರದ ಜನರು ಮತ್ತು ಅಲ್ಲಿ ಹೊಂದ್ಕೊಂಡಂತೆ ಇರುವಂತಹ ಜಮೀನುಗಳ ರೈತರಿಗೆ ಸಹಜವಾಗಿ ಈ ಆತಂಕ ಮನೆ ಮಾಡಿತ್ತು. ಸುರೇಶ್, ಗಮನಿಸ್ತಾ ಇದ್ದೀವಿ ಈಗ ಈ ರೀತಿಯ ಬೆಳವಣಿಗೆ ಇಲ್ಲೇ ಆಗಿರೋದ್ರಿಂದ ಪಕ್ಕದ ಆಂಧ್ರ ತೆಲಂಗಾಣದಲ್ಲಿಯೂ ಕೂಡ ಆತಂಕ ಮನೆ ಮಾಡಿರೋದು. ಎಕ್ಸಾಕ್ಟ್ಲಿ ಈಗ ಆ ನದಿ ಪಾತ್ರದ ಜನರಿಗೆ ಯಾವ ರೀತಿಯ ಸೂಚನೆಯನ್ನ ನೀಡಲಾಗ್ತಾ ಇದೆ? ನದಿಗೆ ಹೊಂದ್ಕೊಂಡಂತೆ ಇರುವಂತಹ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಶ್ರೀಪಾದ್, ಏನು 2.5 ಲಕ್ಷಕ್ಕೂ ಹೆಚ್ಚು ಅಧಿಕ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಟ್ಟಾದ ನಂತರ ಒಂದು ರೀತಿಯ ಪ್ರವಾಹ ಅಂತ ಹೇಳಿ ನಾವು ಈ ಭಾಗದಲ್ಲಿ ಕರಿತೀವಿ. ಈಗ 1 ಲಕ್ಷಕ್ಕೂ ಹೆಚ್ಚು ಬಿಟ್ಟಿರೋ ಕಾರಣಕ್ಕೆ ಆ ಭಾಗದ ಜನರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು DCM DK ಶಿವಕುಮಾರ್ ಅವರು ಇಲ್ಲೇನು ಸಭೆ ನಡೆಸ್ತಾ ಇದಾರೆ. ತಾವೇ ಹೇಳ್ದಂಗೆ ಆಂಧ್ರದ CM ಅವರು ಕೂಡ ಸಭೆ ನಡೆಸ್ತಾರೆ. 3 ರಾಜ್ಯಗಳ ಜೀವನಾಡಿ ಇದು. 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ. ಕರ್ನಾಟಕ ರಾಜ್ಯದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಆಂಧ್ರ ಪ್ರದೇಶದ ಅನಂತಪುರ, ಕರ್ನೂಲು ಮತ್ತು ಕಡಪ, ಅದರ ಜೊತೆಗೆ ತೆಲಂಗಾಣದ ಮೆಹಬೂಬ್ ನಗರ, ಈ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂತಹ ಈ ಒಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನ ಈ ಪರಿಸ್ಥಿತಿ 70 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಬಂದಿರತಕ್ಕಂಥದ್ದು. ಇದನ್ನ ಈ ಭಾಗದ ಜನರಿಗೆ ಮತ್ತು ಈ ರೈತರಿಗೆ ಸಂಬಂಧಪಟ್ಟಂತಹ ಬೋರ್ಡ್ ಮತ್ತು ಇಲಾಖೆ ಮಾಡಿದಂತ ದ್ರೋಹ ಅಂತಾನೆ ಹೇಳ್ಬೋದು ಶ್ರೀಪಾದ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ತುಂಗಭದ್ರಾ ಡ್ಯಾಂನಲ್ಲಿ ಸದ್ಯಕ್ಕೆ ಈ ರೀತಿಯ ಅವಾಂತರ ಸೃಷ್ಟಿಯಾಗಿರುವ ಹಿನ್ನೆಲೆ ಮತ್ತಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಾಗಿನಕ್ಕೂ ಮುನ್ನವೇ ಡ್ಯಾಮ್ ಬರಿದಾಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ನಿರಂತರವಾಗಿ ಫ್ಲೋ ಇದೆ. ಈಗ ಅಲ್ಲಿ ಟಿಬಿ ಡ್ಯಾಮ್ಗೆ ಬಾಗಿನ ಸಲ್ಲಿಸಬೇಕಾಗಿತ್ತು CM ಸಿದ್ದರಾಮಯ್ಯ. 13ನೇ ತಾರೀಕು ಬಾಗಿನ ಅರ್ಪಣೆಗೆ ದಿನಾಂಕ ನಿಗದಿಯಾಗಿತ್ತು. ಇದೀಗ ಗೇಟ್ ಮುರಿದು ಬರಿದಾಗ್ತಾ ಇದೆ ಡ್ಯಾಮ್. ಡ್ಯಾಮ್ನಲ್ಲಿ ನಿಧಾನಕ್ಕೆ ನೀರು ಖಾಲಿ ಆಗ್ತಾ ಇದೆ. ಹೀಗಾಗಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ರದ್ದಾಗುವ ಸಾಧ್ಯತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಪರಿಹಾರ ಕಂಡ್ಕೋಬೇಕಾಗಿದೆ. ಸೊ 13ನೇ ತಾರೀಕು ಮುಖ್ಯಮಂತ್ರಿಗಳು ಅಲ್ಲಿಗೆ ಆಗಮಿಸಿ ಬಾಗಿನ ಅರ್ಪಣೆಯನ್ನ ಮಾಡಬೇಕಾಗಿತ್ತು. ಆದರೆ ಬಾಗಿನ ಸಮರ್ಪಣೆಗೂ ಮುನ್ನವೇ ನೀರಲ್ಲಿ ಖಾಲಿ ಆಗ್ಬಿಡುತ್ತೋ ಅನ್ನೋಂಥ ಆತಂಕ ಒಂದು ಕಡೆ ಆದರೆ, ಸದ್ಯಕ್ಕೆ ಎದುರಾಗಿರುವಂತಹ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಕೋಬೇಕು ಅನ್ನೋಂಥ ಆತಂಕ ಈಗ ಅಧಿಕಾರಿಗಳ ಮುಂದೆ. ಸುರೇಶ್, 13ನೇ ತಾರೀಕು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಟಿಬಿ ಡ್ಯಾಮ್ ತುಂಬಿದೆ, ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡುವಂತಹ ಒಂದು ಪ್ರತೀತಿ. ಆದರೆ ಎಲ್ಲಿ ಬಾಗಿನ ಸಮರ್ಪಣೆ ಮಾಡೋದಕ್ಕಿಂತ ಮುಂಚೆನೇ ನೀರು ಇದೇ ರೀತಿ ಫ್ಲೋ ಅಲ್ಲಿ ಖಾಲಿ ಆಗ್ಬಿಡುತ್ತೋ ಅನ್ನೋಂತಹ ಆತಂಕ ಕೂಡ ಇದೆ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಏನೆಲ್ಲ ಕ್ರಮ ಕೈಗೊಳ್ಳುವ ಕೆಲಸ ಆಗುತ್ತೆ? ನಂಬರ್ 1, ಮುಖ್ಯಮಂತ್ರಿಗಳ ಈ ಬಾಗಿನ ಅರ್ಪಣೆ ಕಾರ್ಯಕ್ರಮ ರದ್ದಾಗಬಹುದಾ, ಹೇಗೆ? ಖಂಡಿತವಾಗ್ಲು ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಬಳ್ಳಾರಿ ವಿಜಯನಗರ ಸಂಸದರು ಹೇಳಿರ್ತಕ್ಕಂಥದ್ದು, ಈಗ DK ಶಿವಕುಮಾರ್ ಅವರು ಬರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. 13ನೇ ತಾರೀಕು ಬಾಗಿನ ಅರ್ಪಣೆ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಇರ್ತಕ್ಕಂಥ ದಿನಾಂಕವನ್ನು ನಾವು ನೋಡೋದಾದ್ರೆ ಇನ್ನೂ 2 ದಿನದಲ್ಲಿ ಕನಿಷ್ಠ ನೀರು ಹೊರಗಡೆ ಹೋದ್ರೆ ನಿಜಕ್ಕೂ ಕೂಡ ಅರ್ಧ ಆಗ್ತದೆ ಅಂತಕ್ಕಂಥದ್ದು. ಕನಿಷ್ಠ 58ರಿಂದ 60 TMC ನೀರನ್ನ ಹೊರಗೆ ಹಾಕ್ಬೇಕು. ಆ ನಂತರ ಈ ಗೇಟ್ ಅನ್ನ ರಿಪೇರಿ ಮಾಡ್ಬೇಕು ಅಂತಕ್ಕಂಥದ್ದು. ಟಿಬಿ ಡ್ಯಾಮ್ ನ ಅಧಿಕಾರಿಗಳು ಹೇಳೋ ಪ್ರಕಾರ ನೋಡೋದಾದ್ರೆ 3 ದಿನ ಬೇಕು ಕಂಟಿನ್ಯೂಸ್ ಆಗಿ ಈ ನೀರು ಇದೇ ಫ್ಲೋ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಜವಾಗ್ಲೂ ಕೂಡ ಬಾಗಿನ ಅರ್ಪಿಸ್ತಕ್ಕಂಥದ್ದು ತುಂಬಿದ ನಂತರ. ಆದ್ರೆ ಇಲ್ಲಿ ಅರ್ಧ ಜಲಾಶಯಕ್ಕೆ ಯಾವ ರೀತಿಯಲ್ಲಿ ಬಾಗಿನವನ್ನ ಅರ್ಪಿಸ್ತಾರೆ ಅಂತಕ್ಕಂಥದ್ದು ಕೂಡ ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಶ್. ಸದ್ಯಕ್ಕೆ ಟಿಬಿ ಡ್ಯಾಮ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸಂಸದ ತುಕಾರಾಮ್ ನೇರವಾಗಿ DCM DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಪರಿಸ್ಥಿತಿಯ ವಿವರಣೆಯನ್ನ ನೀಡಿದ್ದಾರೆ. DCM DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೂಡ ಹೌದು.
ಈಗ ಸಂಸದ ತುಕಾರಾಂ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಟಿಬಿ ಡ್ಯಾಂ ಪರಿಸ್ಥಿತಿಯ ವಿವರಣೆಯನ್ನ ನೀಡಿದ್ದಾರೆ ಬಳ್ಳಾರಿಯ ಸಂಸದರು. ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ತುಂಗಭದ್ರಾ ಡ್ಯಾಂನ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಜಲಾಶಯ ವೀಕ್ಷಣೆಯ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಟಿಬಿ ಡ್ಯಾಂಗೆ ಭೇಟಿ ನೀಡಿದ್ರು, ವೀಕ್ಷಣೆ ಮಾಡಿದ್ರು. ತದನಂತರ ಅಲ್ಲಿ ಏನಾಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಸಂಸದರು ಡಿಸಿಎಂ ಸಾಹೇಬರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಫ್ ಅನ್ ಅವರ್ ಅಷ್ಟೇ, ಹಾಫ್ ಅನ್ ಅವರ್ ಆಗುತ್ತೆ ಸರ್ ಅಷ್ಟೇ. ಡ್ಯಾಮಿಗೆ ಅಲ್ಲೇ ಹಾಫ್ ಅನ್ ಅವರ್ ಆಗುತ್ತೆ. ಬಂದ್ಬಿಡಿ ಸರ್, ಬಂದ್ಬಿಡಿ ಸರ್. ನಾನು ಇನ್ಫಾರ್ಮ್ ಮಾಡ್ತೀನಿ ಬರೀ ಸರ್. ಈಗ ಲ್ಯಾಂಡಿಂಗ್ ಎಲ್ಲಿ ಸರ್? ಈಗ 12 ಗಂಟೆ ಜಿಂದಾಲಲ್ಲ ಸರ್? ಓಕೆ ಸರ್, ಎಲ್ಲ ಎಮ್ ಎಲ್ ಬಿಡಿ ಸರ್, ನಾನೆಲ್ಲ ಕೋಆರ್ಡಿನೇಟ್ ಮಾಡಿ. ಈ ಎಕ್ಸ್ಪರ್ಟ್ಸ್ ಏನೋ ಬರ್ತಾ ಇದ್ದಾರೆ ಸರ್. ಈಗ ಎಕ್ಸ್ಪರ್ಟ್ಸು ಸ್ವಲ್ಪ ಇದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಯಾ ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಇವತ್ತು ಕಿತ್ತು ಹೋಗಿರ್ತಕ್ಕಂಥದ್ದು. ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಆ ನೀರು ಪೋಲಾಗಲಿಕ್ಕೆ ಕಾರಣ ಏನು, ತಾಂತ್ರಿಕ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ವೀಕ್ಷಣೆ ಮಾಡಲಿಕ್ಕೆ ಬಳ್ಳಾರಿ ವಿಜಯನಗರ ಸಂಸದಂಥ ತುಕಾರಾಂ ಸರ್ ಅವರು ಇದ್ದಾರೆ. ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಸರ್, ತಾಂತ್ರಿಕ ಸಮಸ್ಯೆನ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನ ಏನು ಸರ್ ಇದು? ಇಲ್ಲ, ಅದೇ ರಾತ್ರಿ ವಿಷಯ ಗೊತ್ತಾಯಿತು ನನಗೆ. ಗೊತ್ತಾದ ಕೂಡಲೇ ನಾನು ಮುಂಜಾನೆ ಇವತ್ತು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿರತಕ್ಕಂಥದ್ದು. ಬಂದು ಟಿ ಬಿ ಬೋರ್ಡ್ ಸೆಕ್ರೆಟರಿ ಅವರು ರೆಡ್ಡಿ ಅವ್ರ ಕಡೆ ನಾನು ಮಾತಾಡಿದಾಗ, ಇಲ್ಲ ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ, 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಟ್ರೆ ಅಂತ ಹೇಳಿದ್ದೀನಿ. ಸೊ ಡೈರೆಕ್ಟಾಗಿ ನಾನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ. ಇನ್ನು ರಿಪೋರ್ಟ್ಸ್ ಎಲ್ಲ ನಾವು ತಗೊತಾ ಇದ್ದೀವಿ. ಜೊತೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈಗ ಬರ್ತಾ ಇದ್ದಾರೆ. ಈಗ ಮೀಟಿಂಗ್ಗೆ ಕುಂತ್ಕೊಂಡು ನಾವು ಚರ್ಚೆ ಮಾಡಿಬಿಟ್ಟು ಇವತ್ತೇನು ಇಂಥ ಇನ್ಸಿಡೆಂಟ್ ಆದಾಗ ಏನು ಪ್ರಿಕಾಷನ್ ಅನ್ನೋದ್ರ ಬಗ್ಗೆನೂ ನಾವು ಕೂಡ ಈಗ ಅದನ್ನು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಸೈಂಟಿಫಿಕ್ಕಾಗಿ ನೀರು ಉಳಿಸ್ತಕ್ಕಂಥದ್ದು, ಜೊತೆಗೆ ಈಗ ನವಲಿ ಜಲಾಶಯದ ಅದ್ರ ಬಗ್ಗೆನೂ ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೇವೆ. ಎಲ್ಲದು ಕೂಡ CM 13ನೇ ತಾರೀಕು ಬಾಗಿನ ಅರ್ಪಣೆಗೆ ಬರ್ತಾರಾ ಏನು ಅಂತ 2ನೇ ಸಲ ಸರ್. ಈಗ ಸಾಹೇಬರು ಬರ್ತಾ ಇದ್ದಾರೆ. ಈಗ ಬಂದಮೇಲೆ ಇದನ್ನೆಲ್ಲ ಅವರು ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಮುಂದೆ ಅದನ್ನು ಕಾರ್ಯಕ್ರಮದ ಬಗ್ಗೆ ಮತ್ತೆ ನಾವು ಎಲ್ಲ ಹೇಳ್ತೇವೆ. ಎಲ್ಲಾದರೂ ಕೂಡ ಇದಿಷ್ಟು ಸಂಸದರಾದಂಥ ತುಕಾರಾಂ ಅವರ ಮಾತುಗಳು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ.